ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಯೂಸ್ಫುಲ್ ಆದಂಥ ಇಂಗ್ಲೀಷ್ ಫ್ರೇಸಸ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸರಿ ಇಂಗ್ಲೀಷ್ನಲ್ಲಿ ಇವುಗಳನ್ನ ಹೇಗೆ ಹೇಳ್ತಾರೆ ಅನ್ನೋದು ಕಷ್ಟ ಆಗುತ್ತೆ. ಸೊ ನಾನು ನಿಮಗೆ ಫಸ್ಟ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೀವು ಟ್ರೈ ಮಾಡಿ ಹೇಗೆ ಹೇಳ್ಬೋದಂತ. ಆಮೇಲೆ ನಾನು ನಿಮಗೆ ಆನ್ಸರ್ಸ್ ಹೇಳ್ತೀನಿ. ಫಸ್ಟ್ ಒನ್ ಟ್ರೈ ಮಾಡಿ, ಏನು ಹೇಳ್ತೀರಾ? ಶೇಡಿ ಸ್ಪಾಟ್, winding road, rocky path, dirt road, sewage pipe, clogged drainage. ನೆಕ್ಸ್ಟ್ ಇವುಗಳನ್ನ ಟ್ರೈ ಮಾಡಿ ಈಗ. Stuffy nose, drowsy eyes, saggy face, hunchback, chapped lips, puffy eyes. Got it? Next, try ಮಾಡಿ. Wilted flower, torn page, inflated balloon, chipped paint, stained fabric, sunken ship. All right, so next ಇದನ್ನು ಟ್ರೈ ಮಾಡಿ ಹೇಳಿ. Foul smell, pungent smell, rotten food, leftover food, stinky garbage, stagnant water. Next, stray dog, abandoned cat, crumpled paper, dusty shelf, wobbly chair, uneven surface. Next, try ಮಾಡಿ. Bland food, stale rice, moldy bread, or sometimes the spelling is mouldy, moldy bread, crumbled biscuit, grated coconut, curdled milk. ನೆಕ್ಸ್ಟ್ ಟ್ರೈ ಮಾಡಿ. ಟ್ಯಾಂಗಲ್ಡ್ ವೈರ್, leaky tap, broken slipper, shattered glass, flickering light, rusty nail. Next, warped wood, dented surface, squeaky door, slippery floor, discarded bottles, worn out shoes. And the last set, try ಮಾಡಿ. Bad omen, mocking comment, demeaning words,
ಡ್ರೆಡ್ಫುಲ್ ಸೈಲೆನ್ಸ್, ಫೇಡೆಡ್ ಮೆಮೊರಿ, ಆ್ಯಂಡ್ ದ ಲಾಸ್ಟ್ ಒನ್ ಕರ್ಸ್ಡ್ ಆಬ್ಜೆಕ್ಟ್. ಗಾಟ್ ಇಟ್? ಸೊ ಈಗ ನೀವೇನು ಮಾಡಬೇಕು, ವಿಡಿಯೋನ ಇನ್ನೊಂದು ಸರಿ ನೋಡಿ ಪಾಸ್ ಮಾಡಿಕೊಂಡು ಎಲ್ಲದನ್ನು ಬುಕ್ನಲ್ಲಿ ಬರ್ಕೊಳ್ಳಿ, ಓದಿ ಒಂದು ಸರಿ. ಆ್ಯಂಡ್ ತುಂಬ ಜನಕ್ಕೆ ಇವೆಲ್ಲ ಗೊತ್ತೇ ಇರೋದಿಲ್ಲ. ಪ್ಲೀಸ್ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ವಾಟ್ಸ್ಯಾಪ್ನಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ನೀವು ವಿಡಿಯೋದಲ್ಲಿ ಹೊಸದೇನಾದರೂ ಕಲ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.